ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ಹಾಗೂ ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. 3500 ವರ್ಷದ ಹಳೆಯ ಮಾವಿನ ಮರವು ವಿಶೇಷವಾಗಿದ್ದು 4 ದಿಕ್ಕುಗಳಿಂದಲೂ ವಿಶೇಷವಾದ ಸುವಾಸನೆಯನ್ನು ಸೂಸುವ ಮಾವಿನ ಹಣ್ಣುಗಳನ್ನು ಫಲ ಕೊಡುತ್ತವೆ ಅಂದಿದ್ದಾರೆ. ಇದಕ್ಕೋಸ್ಕರನೇ ಶಿವನು ಏಕಾಂಬರೇಶ್ವರ ಎಂದು ಕರೆಯಲ್ಪಟ್ಟು ಮಾವಿನ ಮರದ ದೇವರು ಎಂದು ಪ್ರಸಿದ್ಧಿಯಾಗಿದ್ದಾನೆ. ಏಕ ಅಂದರೆ ಒಂದು, ಆಮ್ ಅಂದರೆ ಮಾವಿನ ಹಣ್ಣು, ಈಶ್ವರ್ ಅಂದರೆ ದೇವರು. ಅದು ಅಲ್ಲದೆ ಶಿವನನ್ನು ತಜ್ವಕುಜೈಂತಾರ್ ಅಂದರೆ ಆಕೆಯ ಆಲಿಂಗನದಿಂದ ಕರಗಲ್ಪಟ್ಟವನು ಅಂತಲೂ ಕರೆಯುತ್ತಾರೆ. ಹೀಗೆ ಕಾಂಚೀಪುರಂನಲ್ಲಿನ ಏಕಾಂಬರೇಶ್ವರರ ದೇವಸ್ಥಾನವು ವಿವಿಧತೆಯಲ್ಲಿ ಒಂದು ಕೈ ಮೇಲೆ ಅನ್ನೋ ಹಾಗಿದೆ. ಅದು ಮಾತ್ರವಲ್ಲದೆ 1000 ಕಂಬದ ಸಭಾಂಗಣ, ಎತ್ತರವಾದ ಗೋಪುರ ವಿಜಯನಗರ ಸಾಮ್ರಾಜ್ಯದ ಗರಿಮೆಯನ್ನು ಬಣ್ಣಿಸುತ್ತಿದೆ. ಹೀಗೆ ಶಿಲ್ಪಕಲೆಯ ಸೌಂದರ್ಯ ಮತ್ತು ವೈಚಿತ್ರ್ಯವನ್ನು ಬಣ್ಣಿಸುತ್ತಿದೆ ಮತ್ತು ಪಂಚಭೂತ ಸ್ಥಳವೆಂದೇ ಪ್ರಪಂಚದಾದ್ಯಂತ ಮೆರೆಯುತ್ತಿದೆ. ಸ್ನೇಹಿತರೆ, ತಮಿಳುನಾಡಿನ ಕಾಂಚೀಪುರಂ ಪುರಾಣ ಹಿನ್ನೆಲೆಯುಳ್ಳ ಹಲವಾರು ದೇವಸ್ಥಾನಗಳನ್ನು ಹೊಂದಿದೆ. ಅದರಲ್ಲೊಂದು 12ನೇ ಶತಮಾನದ ಭಾರಿ ಹಳೆಯದಾದ ದೇವಸ್ಥಾನಗಳಲ್ಲೇ ಒಂದು. ವಿಶೇಷವೇನೆಂದರೆ ಈ ಶಿವ ದೇವಸ್ಥಾನವು ಎತ್ತರವಾದ ಗೋಪುರಗಳು ಮತ್ತು ಬಣ್ಣ ಬಣ್ಣದ ಹಲವಾರು ಕಂಬಗಳುಳ್ಳ ಸಭಾಂಗಣದಿಂದ ಇನ್ನೂ ಕಣ್ಣಿಗೆ ತಂಪಾಗಿಸಿದೆ. ಅತಿ ದೊಡ್ಡದಾದ ದೇವಸ್ಥಾನ ಸುಮಾರು 25 ಎಕರೆ ಜಾಗದಲ್ಲಿ ಹಬ್ಬಿಕೊಂಡಿದೆ. ಆಧ್ಯಾತ್ಮಿಕವಾಗಿ ಸ್ವರ್ಗಕ್ಕೆ ಹೋಲಿಕೆಯಾಗಿದೆ ಮತ್ತು ಐತಿಹಾಸಿಕವಾಗಿ ಹೆಸರುವಾಸಿ. ಸುಮಾರು 600 ಸಿಇನಲ್ಲಿ ಕಟ್ಟಲ್ಪಟ್ಟು ಅದರ ನಂತರ ಕೆಲವು ಮಾರ್ಪಾಟುಗಳನ್ನು ಚೋಳ ಮತ್ತು ವಿಜಯನಗರದ ದೊರೆಗಳಿಂದಾಗಿದೆ. ಗರ್ಭಗೃಹವು ಶಿವನ ವಿಗ್ರಹ ಮತ್ತು ಲಿಂಗಗಳಿಂದ ಪೂಜಿಸಲ್ಪಟ್ಟಿದೆ. ಇಲ್ಲಿನ ಸಹಸ್ರಲಿಂಗವು 1800 ಸಂಖ್ಯೆಯಿಂದ ಕೆತ್ತಲ್ಪಟ್ಟಿದೆ. ಹಾಗಾಗಿ ಈ ಪವಿತ್ರ ಸ್ಥಳವು ಶಿವನ ಪಾವಿತ್ರ್ಯತೆಯನ್ನು ಹೆಚ್ಚಿಸಿ ಶೈವರ ಅನೇಕ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಪಂಚಭೂತಗಳನ್ನು ತನ್ನಲ್ಲೇ ಹುದುಗಿಸಿಕೊಂಡಿದೆ. ಅಂದರೆ ಪೃಥ್ವಿ, ಆಕಾಶ, ವಾಯು, ಜಲ ಮತ್ತು ಅಗ್ನಿಯ ಸಂಕೇತ. ಇಲ್ಲಿಯ ಶಿವ ದೇವಸ್ಥಾನವು ಪೃಥ್ವಿ ತತ್ವವಾಗಿದೆ. ಪಂಚಭೂತಗಳನ್ನು ಪ್ರತಿಬಿಂಬಿಸುವ 5 ದೇವಸ್ಥಾನಗಳು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶವನ್ನು ಕೂಡ ಒಳಗೊಂಡಿದೆ. ಅದರಲ್ಲಿ ಏಕಾಂಬರೇಶ್ವರ ದೇವಸ್ಥಾನ ಕಾಂಚೀಪುರಂ ತಮಿಳುನಾಡು, ಜಂಬುಕೇಶ್ವರ ಅದು ಟ್ರಿಚಿಯಲ್ಲಿದೆ, ಅರುಣಾಚಲೇಶ್ವರ ಅಗ್ನಿಯನ್ನು ಪ್ರತಿಬಿಂಬಿಸುತ್ತದೆ, ಇದು ಅರುಣಾಚಲೇಶ್ವರದಲ್ಲಿದೆ. ವಾಯುತತ್ವವನ್ನು ಸಾರುವ ದೇವಸ್ಥಾನ ಅಂದರೆ ಶ್ರೀ ಕಾಳಹಸ್ತೇಶ್ವರ ಆಂಧ್ರ ಪ್ರದೇಶ. ಆಕಾಶ ತತ್ವವನ್ನು ಸಾರುವ ದೇವಸ್ಥಾನ ನಟರಾಜ ಟೆಂಪಲ್ ಚಿದಂಬರಂ. ಹೀಗೆ ಪಂಚಭೂತಗಳನ್ನು ಪ್ರತಿಬಿಂಬಿಸುವ 5 ದೇವಸ್ಥಾನಗಳು ನಮ್ಮ ದಕ್ಷಿಣ ಭಾರತದಲ್ಲಿ ನೆಲೆಗೊಂಡಿದೆ. ಇದು 9ನೇ ಶತಮಾನದಲ್ಲಿ ಚೋಳ ವಂಶಸ್ಥರಿಂದ ರಚಿಸಲ್ಪಟ್ಟು ಕಟ್ಟಲಾಯಿತು ಅನ್ನಲಾಗಿದೆ. ಆದರೆ ವರ್ತಮಾನದಲ್ಲಿರುವ ಪೂರ್ವ ದೇವಾಲಯವು ಪಲ್ಲವರಿಂದ ಕಟ್ಟಲ್ಪಟ್ಟಿದೆ ಹಾಗೂ ಮುಂದಕ್ಕೆ 7ನೇ ಶತಮಾನದಲ್ಲೂ ಮುಂದುವರಿಯಿತು ಎಂಬ ಐತಿಹ್ಯವಿದೆ. ಈ ದೇವಸ್ಥಾನವು ಪಾರ್ವತೀ ದೇವಿಯ ತಪಸ್ಸಿನ ಫಲದಿಂದ ಉಂಟಾಗಿದೆ ಎಂದು ಹೇಳಲಾಗಿದೆ. ಅದಕ್ಕೆ ತಮಿಳು ಸಂತರು ಈ ಜಾಗವನ್ನು ಪಾದಲ್ಪೆಟ್ರ ಸ್ಥಳಂ ಎಂದು ಕೊಂಡಾಡಿದ್ದಾರೆ. ಏಕಾಂಬರಂ ದೇವಸ್ಥಾನವು ಏಕಾಂಬರೇಶ್ವರ ದೇವಸ್ಥಾನವೆಂದು ಪ್ರಸಿದ್ಧಿ ಪಡೆದಿದೆ. ಪಾರ್ವತೀ ದೇವಿಯು ಮಾವಿನ ಮರದ ಕೆಳಗಡೆ ತಪಸ್ಸನ್ನಾಚರಣೆಯನ್ನು ಮಾಡುವ ಮೊದಲು ಮರಳಿನ ಶಿವಲಿಂಗವನ್ನು ತಯಾರಿಸಿ ಆ ಶಿವಲಿಂಗವನ್ನು ಸ್ಥಾಪಿಸಿ ತಪಸ್ಸನ್ನು ಮಾಡುತ್ತಾಳೆ. ಆ ಸಂದರ್ಭದಲ್ಲಿ ಶಿವನು ಆಕೆಗೆ ಗಂಗೆಯನ್ನು ಕಳಿಸಿ ಶಿವಲಿಂಗವನ್ನು ಕೊಚ್ಚಿ ಹೋಗುವಂತೆ ಮಾಡಿದಾಗ ಅದನ್ನು ತಡೆಯಲು ಪಾರ್ವತೀ ದೇವಿಯು ಬಿಗಿಯಾದ ಆಲಿಂಗನದಿಂದ ಅಪ್ಪಿಕೊಂಡು ಅದು ಎಲ್ಲೂ ಹಾಳಾಗದಂತೆ ತಡೆಯುತ್ತಾಳೆ. ಇದರಿಂದ ಶಿವನು ಪ್ರಸನ್ನನಾಗಿ ಭೂಲೋಕಕ್ಕೆ ಇಳಿಯುತ್ತಾನೆ. ಪಾರ್ವತಿಯು ತಪಸ್ಸನ್ನಾಚರಿಸಿದ ಜಾಗವೇ ಒಂದು ಮಾವಿನ ಮರದ ಕೆಳಗಡೆ. ಪಾರ್ವತಿಯು ಭಾರಿ ಕಠಿಣ ತಪಸ್ಸನ್ನಾಚರಿಸಿದ ಸ್ಥಳ ಮತ್ತು ಅಲ್ಲಿಯೇ ಪಕ್ಕದಲ್ಲಿರುವ ವೇಗಾವತಿ ನದಿ ಇವೆಲ್ಲವೂ ಶಿವನನ್ನು ಒಲಿಸುವುದಕ್ಕೋಸ್ಕರ ಪಾರ್ವತಿಯು ಶ್ರಮಿಸಿದ ಸ್ಥಳ. ಶಿವನು ಪಾರ್ವತಿಯನ್ನು ಪರೀಕ್ಷೆಗೊಳಪಡಿಸಿದಾಗ ಬೆಂಕಿಯ ಜ್ವಾಲೆಯಿಂದ ತಪಸ್ಸನ್ನು ಭಂಗಗೊಳಿಸಲು ಪ್ರಯತ್ನಪಟ್ಟು, ಆದರೆ ಪಾರ್ವತಿಯ ಅಣ್ಣನಾದ ಮಹಾವಿಷ್ಣುವು ಚಂದ್ರನನ್ನು ಕಳುಹಿಸಿ ಆಕೆಯನ್ನು ತಂಪಾಗಿಸಿದ. ಶಿವನು ಗಂಗೆಯನ್ನು ಕಳಿಸಿ ಇನ್ನೂ ಜೋರಾಗಿ ಪ್ರವಹಿಸಿದಲ್ಲಿ ಆಕೆಯು ಕೊಚ್ಚಿಕೊಂಡು ಹೋಗುವಂತೆಯೂ ಪ್ರಯತ್ನಿಸಿದ. ಆದರೆ ಗಂಗೆ ಪಾರ್ವತಿ ಇವರಿಬ್ಬರು ಅಕ್ಕ ತಂಗಿಯರಾದ್ದರಿಂದ ಗಂಗೆಯೂ ಕೂಡ ಏನನ್ನೂ ಮಾಡಲಿಕ್ಕಾಗಲಿಲ್ಲ. ಇದರಿಂದ ಶಿವನು ಆಗ ಪ್ರಸನ್ನನಾಗಿ ಕೈಲಾಸದಿಂದ ಮಾನವ ರೂಪದಲ್ಲಿ ಭೂಮಿಗಿಳಿದು ಆಕೆಯನ್ನು ವರಿಸುತ್ತಾನೆ. ಈ ದೇವಸ್ಥಾನವು 1000 ಲಿಂಗವನ್ನು ಹೊಂದಿದ್ದು ಇವೆಲ್ಲವೂ ಮಾತೆ ಪಾರ್ವತಿಯಿಂದ ನಿರ್ಮಿಸಲ್ಪಟ್ಟಿವೆ. ವಿಶೇಷವಾಗಿ ಮರಳಿನಿಂದ ನಿರ್ಮಿಸಲಾದ ಲಿಂಗವೇ ಏಕಾಂಬರೇಶ್ವರ ಲಿಂಗ. ಸ್ನೇಹಿತರೆ, ಇದನ್ನೆಲ್ಲ ತಿಳಿಯಬೇಕಾದರೆ ಸ್ವತಃ ನೀವೆಲ್ಲರೂ ಒಂದು ದಿನ ಏಕಾಂಬರೇಶ್ವರನ ದರ್ಶನ ಪಡೆಯಿರಿ.
ಇವೆಲ್ಲವುಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ನೋಡಬೇಕಾದರೆ, ತಿಳಿಯಬೇಕಾದರೆ ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ದೇವಸ್ಥಾನದ ಸಮಯವನ್ನು ತಿಳಿಯಬೇಕಾದರೆ ಮುಂಜಾನೆ 6 ಗಂಟೆಗೆ ದೇವಸ್ಥಾನವು ತೆರೆಯಲ್ಪಡುತ್ತದೆ, 12:30ಕ್ಕೆ ಮುಚ್ಚುತ್ತೆ. ಅದೇ ರೀತಿ ಸಾಯಂಕಾಲ 4 ಗಂಟೆಗೆ ತೆರೆದು ರಾತ್ರಿ 8:30ರವರೆಗೆ ದೇವಸ್ಥಾನವು ತೆರೆದಿರುತ್ತದೆ. ಬೆಂಗಳೂರಿನಿಂದ ಈ ಸ್ಥಳಕ್ಕಿರುವಂತಹ ದೂರವನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.